ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದಷ್ಟು ಬೀಡ್ಸ್ ತೊಗೊಂಡಿದ್ದೀನಿ. ಈ ಬೀಡ್ಸ್ ಏನಕ್ಕಪ್ಪ ಅಂದರೆ ಇವಾಗೆಲ್ಲ ಮಾಮೂಲಿ ಬೀಡ್ಸ್ ತೊಗೋತಾ ಇರ್ತೀರ, ಅದು ಸ್ವಲ್ಪ ಬೆಳ್ಳಗಾಗುತ್ತೆ, ಇಲ್ಲ ಕಪ್ಪಗಾಗುತ್ತೆ. ದಿನ ಕಳೀತಾ ನೀವು ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸಿರ್ತಿರಲ್ಲ, ಆ ಥರ ಬೀಡ್ಸ್ ಎಲ್ಲ ಏನಾಗುತ್ತೆ ಕಪ್ಪಗಾಗಿರುತ್ತೆ, ಬೆಳ್ಳಗಾಗ್ಬಿಟ್ಟಿರುತ್ತೆ, ಇಟ್ಟುತ್ತವೆ ಅಂಥದ್ದು. ಆಮೇಲೆ ನೀರಿಗೆ ಹಾಕ್ತಾಯಿದ್ರೆ ಬೆಳ್ಳಗಾಗುತ್ತೆ. ಆ ಥರದ ಬೀಡ್ಸ್ ಬದಲು ಇದು ಯೂಸ್ ಮಾಡಿ. ಇದು ಬಂದುಬಿಟ್ಟು ತುಂಬ ಚೆನ್ನಾಗಿದೆ, ಮತ್ತು ಇದು ಶೈನಿಂಗ್ ಇದೆ, ಮತ್ತು ಕಲರ್ ಏನು ಹೋಗಲ್ಲ, ಶೇಡ್ ಆಗಲ್ಲ, ಏನೂ ಇಲ್ಲ. ನೀವು ನೀರಿಗೆ ಹಾಕಿದ್ರೂ ಇದು ಹೀಗೆ ಇರುತ್ತೆ, ಓಕೆನಾ. ಇದು ಒಂಥರ ಶೈನಿಂಗ್ ಇರೋ ಬಿಡ್ಸ್ ಇದು. ಇದನ್ನು ಹೇಗೆ ಹೇಳ್ಬೋದು ಅಂದರೆ ಕರಿಮಣಿಗಳ ಜೊತೆಗೆ ಸಣ್ಣ ಸಣ್ಣ ಮುತ್ತು ಅಂತ ಹೇಳ್ತಾರಲ್ಲ, ಅದು ಇದು ಅಂದರೆ ಇದು ದೊಡ್ಡದು. ಅದಕ್ಕೆಲ್ಲ ಹಾಕೋದು ಸಣ್ಣ ಸಣ್ಣದಿರುತ್ತೆ, ಇದು ದೊಡ್ಡದಿದೆ ನೋಡಿ. ಇದು ಒಂಥರ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೋಡಿ ಇಲ್ಲಿ ಹಾಕಿ ತೋರಿಸ್ತೀನಿ. ಒಂದು ಡಿಸೈನ್ಗೆ ಹಾಕ್ತಾಯಿದ್ದೀನಿ. ಈ ಥರದ್ದು ಯೂಸ್ ಮಾಡೋದ್ರಿಂದ ನಿಮಗೆ ಕಲರ್ ಶೇಡ್ ಆಗೋದಿಲ್ಲ, ವೈಟ್ ಬೆಳ್ಳಗಾಗ್ಬಿಡ್ತಪ್ಪ ಅನ್ನೋಂಗಿಲ್ಲ. ಆಮೇಲೆ ತುಂಬ ಗ್ರ್ಯಾಂಡಾಗಿ ಹೊಲಿಸಿರ್ತೀರ, ಅವ್ರಿಗೆ ಹೇಳ್ಬೇಕು ನೀವು ಈ ಥರದ್ದು ಹಾಕ್ಕೊಡಿ ಅಂದರೆ ಹಾಕ್ಕೊಡ್ತಾರೆ. ಇವಾಗ ನಾನು ತುಂಬ ಜನ ನಮ್ಗೆ ಆ ಥರ ಬೀಡ್ಸ್ ಬೇಡ, ನಾನೇ ತಂದು ಕೊಡ್ತೀನಿ, ಇಲ್ಲ ಈ ಥರದ್ದು ಹಾಕಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಈ ಥರದ್ದನ್ನೇ ಟ್ರೈ ಮಾಡಿ. ಯಾಕೆಂದರೆ ಇದು ಬೆಳ್ಳಗಾಗೋದಿಲ್ಲ. ನೀವು ಎಷ್ಟೇ ದಿನ ವಾಶ್ ಮಾಡಿದ್ರೂ, ನೀರಿಗೆ ಹಾಕ್ತಾಯಿದ್ರೂ ಹಾಗೇ ಇರುತ್ತೆ, ಶೈನಿಂಗು ಹಾಗೇ ಇರುತ್ತೆ, ಕಲರು ಹೋಗೋದಿಲ್ಲ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಹೇಳ್ದಂಗೆ ನೀರಿಗೆ ಹಾಕಿದ ತಕ್ಷಣ ಕೆಲವು ಬೆಳ್ಳಗಾಗ್ಬಿಡ್ತವೆ, ಆಮೇಲೆ ಇಟ್ಬಿಟ್ಟು ಕಪ್ಪಗಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಈ ಥರದ ಬೀಡ್ಸ್ನ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಮಾಡ್ತಾಯಿದ್ದೀನಲ್ಲ. ಇದು ಫುಲ್ಲು ಮಾಡಿಬಿಟ್ಟು ನಾನು ಒಂದು ಸಲ ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತ. ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಾದರೆ ಅದೇ ಹೇಳ್ದಂಗೆ ಈ ಥರ ಸಣ್ಣ ಪುಟ್ಟದ್ದು ಗೊತ್ತಾಗಲ್ಲ, ಆ ಥರದಕ್ಕೆ ಈ ಥರದ ಬೀಡ್ಸ್ಗಳನ್ನ ಟ್ರೈ ಮಾಡಿ. ಯಾಕೆಂದರೆ ತುಂಬ ಗ್ರ್ಯಾಂಡಾಗಿ ಹೊಲಿಸಿರ್ತೀವಿ ಬ್ಲೌಸ್ಗಳನ್ನ, ಅದು ತುಂಬ ದಿನ ಇಟ್ಕೊಂಡಿರ್ತೀವಿ. ಅದು ಈ ಥರ ಆಗ್ಬಿಟ್ಟಾಗ ಮತ್ತೆ ಅದು ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ, ಹಾಗಾಗ್ಬಿಟ್ಟಿರುತ್ತೆ. ಈ ಕಡೆ ಬಿಡೋಕ್ಕೂ ಆಗಲ್ಲ, ಹಾಕೊಳ್ಳೋಕ್ಕೂ ಆಗಲ್ಲ. ಅಷ್ಟೊಂದು ದುಡ್ಡು ಕೊಟ್ಟು ವರ್ಕ್ ಮಾಡಿಸಿ ಡಿಸೈನ್ ಮಾಡಿಸಿರ್ತೀವಿ, ಇದು ಪ್ಯಾಚ್ ವರ್ಕ್ ಮಾಡಿಸಿರ್ತೀವಿ. ಈ ಥರ ಆಗ್ಬಿಟ್ಟಾಗ ಏನಾಗುತ್ತೆ, ಬೇಜಾರಾಗುತ್ತೆ. ಅಯ್ಯೋ ಇಷ್ಟೊಂದು ದುಡ್ಡು ಕೊಟ್ಟು ಮಾಡಿಸಿದ್ದೀವಪ್ಪ, ಏನು ಮಾಡೋದು, ಹಾಳಾಗ್ಬಿಡ್ತಲ್ಲ ಬ್ಲೌಸು, ಮತ್ತೆ ಮಾಡಿಸ್ತೀವಿ ಅಂದರೆ ಅಷ್ಟೊಂದು ದುಡ್ಡು ಕೊಟ್ಟು ಮಾಡಿಸ್ಬೇಕಲ್ಲ ಅನ್ನೋದು ಒಂದು ಬಾಧೆ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಬೀಡ್ಸ್ನ ನೀವು ಹಾಕೋವಾಗಲೇ ಅವ್ರಿಗೆ ಹೇಳಿದ್ರೂ ಆಗುತ್ತೆ, ಇಲ್ಲ ನೀವೇ ಹಾಕೋತೀನಿ ಅಂದರೆ ಈ ಥರ ಬೀಡ್ಸ್ನ ತೊಗೊಬಂದು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಕಲರ್ ಹೋಗಲ್ಲ, ಶೈನಿಂಗ್ ಆಗೇ ಇರುತ್ತೆ. ಒಂದು ಸಲ ಟ್ರೈ ಮಾಡಿ. ಇದು ಮಾಮೂಲಿ ಟೈಲರಿಂಗ್ ಶಾಪ್ಗೆ ಹೋದರೆ ನೀವು ಸಿಗುತ್ತೆ. ಬೇಕಾದ್ರೆ ಇದನ್ನ ಇಟ್ಕೊಂಡು ತೋರಿಸಿ, ಸ್ವಲ್ಪ ಬೀಡ್ಸ್ ದಪ್ಪದು ಬೇಕು ಅಂತೇಳಿ ಫೋಟೋ ಇಟ್ಕೊಂಡು ತೋರಿಸಿ, ಇಲ್ಲಾಂದರೆ ಬೀಡ್ಸ್ಗಳು ತೋರಿಸಿ ಅಂದಾಗ ಅವರು ಈ ಥರ ಮುತ್ತು ಥರ ಇರುತ್ತೆ, ಶೈನಿಂಗ್ ಇರುತ್ತಲ್ಲ ಅಂದರೆ ಹೇಳಿದ್ರು ಕೊಡ್ತಾರೆ. ಅಲ್ಲಿ ತೋರಿಸ್ದಾಗ ನಿಮಗೆ ಗೊತ್ತಾಗುತ್ತೆ, ಅದು ನೋಡ್ತಾ ಇದ್ರೇ. ಹಂಗಾಗಿ ಆ ಥರದ್ದು ತೊಗೊಬಂದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಷ್ಟೊಂದು ದುಡ್ಡು ಕೊಟ್ಟು ಮಾಡಿಸಿ ಸುಮ್ಮನೆ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತಲ್ವಾ. ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಇದು ಫುಲ್ಲು ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ಗೆ. ನಾನು ಬೀಡ್ಸ್ ಸ್ಟಿಚ್ ಮಾಡಿದ್ದೀನಿ. ಇದು ಕಲರ್ ಹೋಗಲ್ಲ, ಏನೂ ಆಗೋಲ್ಲ. ಇದು ಆ ಥರ ಇದೆ ಬೀಡ್ಸು, ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ಬರುತ್ತೆ, ಒಂಥರ ಮುತ್ತು ಅಂತಲೇ ಹೇಳ್ಬೋದು. ಇದನ್ನು ಅದೇ ನಾವು ಕರಿಮಣಿ ಜೊತೆಲಿ ಹಾಕೋತೀವಲ್ಲ ಆ ಥರದ್ದು. ಅಂದರೆ ಇದು ಕಲರ್ ಹೋಗಲ್ಲ, ಶೈನಿಂಗ್ ಹೋಗಲ್ಲ, ನೀವು ನೀರಿಗೆ ಹಾಕಿದ್ರು ಏನೇ ಮಾಡಿದ್ರು ಏನೂ ಆಗಲ್ಲ, ಓಕೆನಾ. ಈ ರೀತಿ ಬರುತ್ತೆ. ಅದ್ರ ಬದಲು ಇದು ತೊಗೊಳ್ಳಿ, ಸ್ವಲ್ಪ ಒಂದು 5-10 ರೂಪಾಯಿ ಜಾಸ್ತಿ ಆಗ್ಬೋದು, ಅಂದರೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಅದಾದರೆ ಒಂದು ನೀರಿಗೆ ಹಾಕ್ತಿಟ್ಟು ಬೆಳ್ಳಗಾಗ್ಬಿಡುತ್ತೆ, ಇಲ್ಲ ಕಪ್ಪಗಾಗ್ಬಿಡುತ್ತೆ. ಆ ಥರ ಆದಾಗ ನೋಡೋಕ್ಕೆ ಆಗೋದಿಲ್ಲ. ಇದು ಸಿಂಪಲ್ ಸೀರೆ, ಆದರೆ ನಾನು ಹೇಳ್ತಿರೋದು ತುಂಬ ಗ್ರ್ಯಾಂಡಾಗಿರೋ ಸೀರೆ ನೀವು ಹಾಕೋಬೇಕು ಅಂದರೆ ಈ ಥರ ಬೀಡ್ಸ್ನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದರಲ್ಲೂ ಗೋಲ್ಡು, ಸಿಲ್ವರ್ ಕಲರು ಇದು ಎಲ್ಲ ಸಿಗುತ್ತೆ. ಇದು ಗೋಲ್ಡ್ ಇದೆ, ಲೈಟ್ ಗೋಲ್ಡ್ ಬರುತ್ತೆ ಇದು. ಇದರಲ್ಲಿ ಬೇಕಂದರೆ ನಿಮಗೆ ಸಿಲ್ವರು ಮತ್ತು ಕಾಪರ್ ಆ ಥರ ಎಲ್ಲ ಸಿಗುತ್ತೆ, ಓಕೆನಾ. ಆ ಥರ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇದರಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಬೀಡ್ಸ್ಗಳನ್ನ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫುಲ್ ವೀಡಿಯೋ ನೋಡಿ. ಮತ್ತು ಈ ಥರ ಡಿಸೈನ್ಸ್ಗೋಸ್ಕರ ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಯಾವ್ದಾದ್ರು ಹೊಸ ಡಿಸೈನ್ಸ್ ಬೇಕಂದರೆ ನಾನು ಆಲ್ರೆಡಿ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಡಿಸೈನ್ಸ್ಗಳು ಹಾಕ್ತಾಯಿರ್ತೀನಿ. ಈ ಥರ ಪ್ಯಾಚ್ ವರ್ಕ್ ಡಿಸೈನ್ಸು ಸ್ಟಿಚ್ ಮಾಡ್ತಾಯಿರೋದೆಲ್ಲನೂ ಹಾಕ್ತಾಯಿರ್ತೀನಿ. ನಿಮ್ಗೆ ಯಾವ್ದಾದ್ರು ಡಿಸೈನ್ಸ್ ಬೇಕು, ಆ ಥರದ್ದು ಡಿಸೈನ್ಸ್ ತೋರಿಸಿ, ಇಲ್ಲ ಸ್ಟಿಚಿಂಗ್ ತೋರಿಸಿ, ಇಲ್ಲ ಕಟ್ಟಿಂಗ್ ತೋರಿಸಿ ಅಂತ ಇದ್ದರೆ ಕಮೆಂಟ್ ಮಾಡ್ಬೋದು. ನೀವು ಕಮೆಂಟ್ ಮಾಡಿದ್ರೆ ನಾನು ಆ ಡಿಸೈನ್ಸ್ ಬೇಕಾದರೆ ನಿಮಗೆ ತೋರಿಸ್ತೀನಿ, ವೀಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಈ ಥರ ಡೋರಿ ಸಿಂಪಲಾಗಿ ರೆಡಿ ಮಾಡಿದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಬಂದಿದೆ ಡೋರಿ. ಈ ರೀತಿ ತುಂಬ ಡೋರಿ ಡಿಸೈನ್ಸ್ಗಳು ಹಾಕಿದ್ದೀನಿ, ಚೆಕ್ ಮಾಡಿ. ಈ ರೀತಿ ಡಿಸೈನ್ಸ್ನ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.